ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೆಲ್ದಿ ರಾಗಿ ಸೂಪ್ ಮಾಡ್ತಾ ಇದ್ದೀನಿ. ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಹಳ ರುಚಿಕರವಾಗಿ ಆರೋಗ್ಯಕರವಾಗಿ ನಾನು ಇವತ್ತು ರಾಗಿ ಸೂಪ್ ಮಾಡಿದ್ದೀನಿ. ಬನ್ನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಂಡು ಬರೋಣ. ರಾಗಿ ಫ್ಲೋರ್ ತಗೊಂಡಿದ್ದೀನಿ, ಸ್ವಲ್ಪ ಮೊಸರು, ಕಾರ್ನ್, ಕ್ಯಾರೋಟ್, ಕುಕುಂಬರ್, ಬೀನ್ಸ್, ಆನಿಯನ್, ಲೆಮನ್, ಗಾರ್ಲಿಕ್, ಹಾಗೆ ಸ್ವಲ್ಪ ಹೆಸರು ಕಾಳು ತಗೊಂಡಿದ್ದೀನಿ. ನಮ್ಗೆ ಇಷ್ಟ ಆಗಿರೋ ತರಕಾರಿಗಳನ್ನೆಲ್ಲ ಹಾಕೊಳ್ಬೋದು. ಕ್ಯಾಬೇಜ್ ಹಾಕೊಳ್ಬೋದು, ಕ್ಯಾಪ್ಸಿಕಮ್ ಹಾಕೊಳ್ಬೋದು, ಜಿಂಜರ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಮೊದಲಿಗೆ ಕೆಟಲ್ನಲ್ಲಿ ಒಂದು 500 ml ಅಷ್ಟು ನೀರು ಹಾಕಿ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ನೀರು ಬಿಸಿ ಆದಮೇಲೆ ನಾನು ಚಾಪ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿಗಳನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ಪ್ರತಿದಿನ ರಾಗಿ ಅಂಬ್ಲಿ ತಿಂದು ಬೋರ್ ಆಗಿದ್ರೆ ಈ ತರ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಈ ರಾಗಿ ಸೂಪು ಮಕ್ಕಳಿಗಾಗಿರ್ಬೋದು ಅಥವಾ ಶುಗರ್ ಪೇಷಂಟ್ಗಳಿಗೆ, ಮುಖ್ಯವಾಗಿ ಡಯಟ್ ಫಾಲೋ ಮಾಡ್ತಿರೋರಿಗೆ ಇದೊಂದು ಗುಡ್ ಆಪ್ಷನ್ ಅಂತ ಹೇಳ್ಬೋದು. ಹಾಗೆ ಹೆಲ್ದಿ ಫುಡ್ ಬೋರಿಂಗ್ ಆಗಿ ಅನಿಸುತ್ತೆ, ಬಟ್ ಸ್ವಲ್ಪ ಕ್ರಿಯೇಟಿವ್ ಆಗಿದ್ರೆ ಹೆಲ್ದಿ ಫುಡ್ ಕೂಡ ಟೇಸ್ಟಿಯಾಗಿ ನಾವು ಈ ರೀತಿ ಮಾಡ್ಕೋಬೋದು. ಮತ್ತು ರಾಗಿ ತುಂಬ ತಂಪು ಇರೋದ್ರಿಂದ ಇದನ್ನು ನಾವು ಸಮ್ಮರ್ನಲ್ಲಿ ಹಾಗೆ ರೈನಿ ಸೀಸನ್ನಲ್ಲಂತೂ ಈವ್ನಿಂಗ್ ಟೈಮ್ನಲ್ಲಿ ಈ ಸೂಪ್ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು 10 ನಿಮಿಷ ನಾನು ತರಕಾರಿಗಳನ್ನೆಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ತರಕಾರಿ ಬೇಯುವಾಗಲೇ ನಾನು ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪೆಪ್ಪರು ಹಾಕೊಳ್ತಾ ಇದ್ದೀನಿ. ಕೆಟಲ್ನಲ್ಲಿ ತರಕಾರಿ ಬೇಗ ಬೆಂದ್ಬಿಡುತ್ತೆ. ತರಕಾರಿ ಎಲ್ಲ ಆಲ್ರೆಡಿ ಬೆಂದಿದೆ. ನಾನಿವಾಗ ರಾಗಿ ಫ್ಲೋರ್ನ ನೀರಿನಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನಿವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ರಾಗಿ ಗಂಟಾಗ್ಬಿಡುತ್ತೆ. ನಾನು ತುಂಬ ನೀರು ಇಟ್ಕೊಂಡಿದ್ದೀನಿ, ಸೊ ಬೇಗ ಗಂಟಾಗಲ್ಲ. ಮತ್ತು ಫ್ಲೋರ್ ಕೂಡ ತುಂಬ ಕಮ್ಮಿ ಹಾಕ್ಕೊಂಡಿದ್ದೀನಿ. ನಾನು 2 ಸ್ಪೂನ್ ಅಷ್ಟೇ ನಾನು ರಾಗಿ ಫ್ಲೋರ್ ಯೂಸ್ ಮಾಡಿದ್ದೀನಿ. ಹೀಗೆ ಒಂದು 3 ನಿಮಿಷ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಸೂಪ್ ಬಿಸಿ ಆರೋದಕ್ಕೆ ಇಟ್ಟಿದ್ದೆ. ಬಿಸಿ ಎಲ್ಲ ಆರಿದ ಮೇಲೆ ನಾನು ಲೆಮನ್ ಹಾಕೊಳ್ತಾ ಇದ್ದೀನಿ. ಕರ್ಡ್ ಕೂಡ ಯೂಸ್ ಮಾಡ್ಬೋದು. ಸಮ್ಮರ್ನಲ್ಲಿ ಕರ್ಡ್ ಯೂಸ್ ಮಾಡೋದು ಬೆಸ್ಟು, ಮತ್ತು ರೈನಿ ಸೀಸನ್ನಲ್ಲಿ ಲೆಮನ್ ಯೂಸ್ ಮಾಡೋದು ಬೆಸ್ಟ್ ಅನಿಸುತ್ತೆ. ನಾನಿಲ್ಲಿ ಎರಡನ್ನೂ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಸ್ವಲ್ಪ ಹುಳಿ ಇಷ್ಟಪಡೋದ್ರಿಂದ. ಕುಕುಂಬರ್ ಮತ್ತು ಆನಿಯನ್ನ ನಾನು ಲಾಸ್ಟಲ್ಲಿ ಹಾಕೊಳ್ತಾ ಇದ್ದೀನಿ. ನಾನು ಕುಕುಂಬರ್ ಆಗಲಿ ಆನಿಯನ್ ಆಗಲಿ ನಾನು ಬಾಯ್ಲ್ ಮಾಡುವಾಗ ಹಾಕ್ಕೊಂಡಿಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.